ರಾತ್ರಿ ಕೆಲಸ ಇದೆ ಅಂತೇಳಿ ಕಾರ್ ಮಾಡ್ಕೊಂಡು ಸಕಲೇಶ್ಪುರದಲ್ಲಿರೋ ವಿಂಟೇಜ್ ವಿಲೇಜ್ ರೆಸಾರ್ಟ್ಗೆ ಬಂದಿದೀವಿ. ರೆಸಾರ್ಟ್ ಮಾತ್ರ ಸಕ್ಕದಾಗಿತ್ತು, ನೋಡಕ್ 2 ಕಣ್ ಸಾಲದು. ರಾತ್ರಿ ಬಂದಿರೋದ್ ಲೇಟ್ ಆದ್ರೂ ಬೆಳಿಗ್ಗೆ ಕೆಲಸ ಇದೆ ಅಂತೇಳಿ ಬೇಗ ಎದ್ದು ರೆಡಿಯಾಗಿ ಈ ಜೋಕಾಲಿ ನೋಡಕ್ ಬಂದೆ. ಜೋಕಾಲಿ ನೋಡಿದ್ಮೇಲೆ ಹೆಣ್ಮಕ್ಳು ಸುಮ್ನೆ ಇರ್ಬೇಕಲ್ಲ, ಜೋಕಾಲಿ ಆಡೋಣ ಅಂತ ಕುತ್ಕೊಂಡು ಆಡ್ತಾ ಇದೀನಿ. ರೂಮ್ ಮಾತ್ರ ಸಕ್ಕತ್ತಾಗಿತ್ತು. ಆ ರೂಮ್ ನೋಡಿದ್ಮೇಲೆ ಇಲ್ಲಿಂದ ಹೋಗ್ಲೇಬಾರ್ದು ಅಂತ ಅನ್ಸ್ತು. ಅದ್ರ ರೆಸಾರ್ಟ್ ಏನ್ ನಂದಲ್ಲ. ನಾವ್ ಹೆಣ್ಮಕ್ಳು ಮಿರರ್ ನೋಡಿದ್ಮೇಲೆ ಗೊತ್ತಲ್ಲ, ಒಂದ್ ಸೆಲ್ಫಿ ಇಲ್ದೇನೆ ಆಚೆ ಬರಲ್ಲ. ಈ ರೂಮಲ್ಲಿ 2 ಕಾಟ್ ಇದೆ, ಒಂದು ಕೆಳಗಡೆ ಇದೆ, ಇನ್ನೊಂದು ಈ ತರ ಸ್ಟೆಪ್ ಇದೆ. ಸ್ಟೆಪ್ ಹತ್ಕೊಂಡು ಹೋದ್ರೆ ಇನ್ನೊಂದು ಬೆಡ್ ಸಿಗುತ್ತೆ. ಬೆಡ್ ಮಾತ್ರ ಸಕ್ಕದಾಗಿತ್ತು, ನಾನಂತೂ ಅಲ್ಲೇ ಮಲಗಿದ್ದು. ರೂಮ್ ಟೂರ್ನ ನಾನು ಇಲ್ಲಿಂದಾನೇ ಮಾಡಿ ತೋರಿಸ್ತಾ ಇದೀನಿ, ನೋಡ್ಕೋಬಿಡಿ ಹೆಂಗೈತೆ ನಮ್ ರೂಮು ಅಂತ. ಹಾಗೆ ನಾವಿರೋ ರೂಮ್ ನಂಬರ್ ಬಂದು 102. ಇವಾಗ ರೂಮ್ ಬಿಟ್ಟು ಹೊರಗಡೆ ಬಂದಿದೀವಿ. ಹೊರಗಡೆನು ಹೆಂಗಿದೆ ನೋಡೋಣ ಅಂತ. ನಾನು ರೂಮ್ ಮಾತ್ರ ಚೆನ್ನಾಗಿರುತ್ತೆ ಅನ್ಕೊಂಡೆ, ಆದ್ರೆ ಹೊರಗಡೆನೂ ಚೆನ್ನಾಗೈತೆ. ರೆಸಾರ್ಟ್ ಅಂದ್ಮೇಲೆ ಕೇಳ್ಬೇಕಾ, ಒಳಗಡೆನೂ ಚೆನ್ನಾಗಿರುತ್ತೆ ಹೊರಗಡೆನೂ ಚೆನ್ನಾಗಿರುತ್ತೆ. ಸುಮ್ಮನೆ ಜೋಕ್ ಮಾಡಿದೆ. ಇಲ್ಲಿವರೆಗೂ ನಾವು ಸ್ಟೇ ಆಗಿದ್ದು ರೆಸಾರ್ಟ್ ತೋರಿಸಿದ್ದು. ಇಲ್ಲಿಂದ ಬೇರೆ ರೆಸಾರ್ಟ್ ತೋರಿಸ್ತೀನಿ, ಯಾಕಂದ್ರೆ ಕೆಲ್ಸಕ್ಕೆ ಅಲ್ಲೇ ಹೋಗೋದು ನಾವು. ಬನ್ನಿ ನೋಡೋಣ. ನಾವ್ ಇವಾಗ ವರ್ಕ್ ಮಾಡಕ್ ಬಂದಿರೋದು ರೊಸೆಟ್ಟಾ ರೆಸಾರ್ಟ್. ಇದು ಕೂಡ ಸಕಲೇಶ್ಪುರದಲ್ಲೇ ಐತೆ. ನಾವಿರೋ ರೆಸಾರ್ಟ್ ಕಿಂತ ಈ ರೆಸಾರ್ಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಮೆಣಸು, ಕಾಫಿ ಬೀಜ ಎಲ್ಲ ಹಾಕಿದ್ರು ಇದರಲ್ಲಿ. ಗ್ರೀನರಿ ಸಕ್ಕದಾಗಿತ್ತು. ಆದ್ರೆ ಒಂದ್ ರೂಮ್ ಇಂದ ಇನ್ನೊಂದ್ ರೂಮಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡಂತೂ ಹೋಗಕ್ಕಾಗಲ್ಲ. ಅಷ್ಟೊಂದ್ ರೂಮ್ಗಳ ಮಧ್ಯೆ ನಮ್ ಕ್ಲೈಂಟ್ ರೂಮ್ ಹುಡುಕಿ ಅವ್ರಿಗೆ ಮೇಕಪ್ ಮಾಡಿ ನಾವಿವಾಗ ನಮ್ಮೂರ್ಗೆ ಹೊರಡ್ತಾ ಇದೀವಿ. ಇವತ್ತಿನ ಡೇ ಮಾತ್ರ ಸೂಪರ್ ಆಗಿತ್ತು. ಈ ವಿಡಿಯೋ ಇಷ್ಟೇ. ಓಕೆ, ಬಾಯ್.